ನಮಸ್ಕಾರ ವೀಕ್ಷಕರೇ, ನಾವು ವಿಷ್ಣುವಿನ ಅವತಾರಗಳ ಬಗ್ಗೆ ತಿಳ್ಕೊತಾ ಹೋಗೋಣ. ಅದರಲ್ಲಿ ಮೊದಲನೆಯದು ಮತ್ಸ್ಯ ಅವತಾರ, ಅಂದರೆ ಮೀನಿನ ಅವತಾರ. ವಿಷ್ಣು ಈ ಅವತಾರವನ್ನು ಯಾಕೆ ತಾಳ್ತಾರೆ ಅಂದರೆ, ಸೃಷ್ಟಿ ಅಂತಿಮ ಹಂತದಲ್ಲಿ ಇರಬೇಕಂದ್ರೆ ಜ್ಞಾನ ಮತ್ತು ಮನುಷ್ಯರನ್ನು ರಕ್ಷಣೆ ಮಾಡಲು ಈ ಅವತಾರವನ್ನು ತಾಳ್ತಾರೆ. ಈ ಸಂದರ್ಭದಲ್ಲೇ ಅವರು ಹಯಗ್ರೀವ ಅವತಾರವನ್ನು ಕೂಡ ತಾಳ್ತಾರೆ. ಇದು ಹೇಗೆ ಏನು ಅಂತ ಹೇಳಿ ತಿಳ್ಕೊಳ್ಳೋಣ ಬನ್ನಿ. ಸತ್ಯವ್ರತ ಅನ್ನೋ ಒಬ್ಬ ರಾಜ ಇರ್ತಾನೆ. ಇವನು ಸತ್ಯಯುಗದಲ್ಲಿ ಒಬ್ಬ ಧರ್ಮಿಷ್ಠ ಮತ್ತು ಪರಮ ಭಕ್ತ ರಾಜ. ಇವನು ದ್ರವಿಡ ದೇಶದ ಅರಸನಾಗಿರ್ತಾನೆ. ಈತ ಎಷ್ಟು ಸತ್ಯನಿಷ್ಠ ಮತ್ತು ದಯಾಮಯ ಆಗಿದ್ದ ಅಂದರೆ, ಪ್ರಳಯದ ನಂತರ ಆರಂಭವಾದ ಹೊಸ ಮನ್ವಂತರದ ಮೊದಲ ಮನು ಆಗಿ ಈತನನ್ನೇ ಆಯ್ಕೆ ಮಾಡಲಾಗುತ್ತೆ. ಈತನನ್ನೇ ನಾವು ವೈವಸ್ವತ ಮನು ಅಂತ ಹೇಳಿ ಕರೆಯೋದು. ವೈವಸ್ವತ ಮನು ಅಂದರೆ ಹಿಂದೂ ಪುರಾಣಗಳ ಪ್ರಕಾರ ಈಗ ನಡೆಯುತ್ತಿರುವ ಮನ್ವಂತರದ ಹೆಸರು ವೈವಸ್ವತ ಮನ್ವಂತರ. ಇದರ ಅಧಿಪತಿಯೇ ಸತ್ಯವ್ರತ. ನಾವು ಮಾಡುವ ಸಂಕಲ್ಪಗಳಲ್ಲಿ ವೈವಸ್ವತ ಮನ್ವಂತರೆ ಎಂದು ಹೇಳುವುದು ಈತನ ಹೆಸರನ್ನೇ. ಸತ್ಯವ್ರತನು ರಾಜ್ಯಭಾರವನ್ನು ತ್ಯಜಿಸಿ ಕೃತಾಮಾಲಾ ನದಿಯ ದಡದಲ್ಲಿ ಕಠಿಣ ತಪಸ್ಸನ್ನು ಮಾಡ್ತಿರ್ತಾನೆ. ಕೇವಲ ನೀರನ್ನು ಮಾತ್ರ ಸೇವಿಸುತ್ತಾ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಕಾಯ್ತಿರ್ತಾನೆ. ಹೀಗೆ ಒಂದು ದಿನ ನದಿಯಲ್ಲಿ ಆರ್ಘ್ಯವನ್ನು ಬಿಡಬೇಕಂದ್ರೆ ಅವನ ಕೈಯೊಳಗೆ ಒಂದು ಪುಟ್ಟದಾದ ಮೀನು ಸೇರಿಕೊಳ್ಳುತ್ತೆ. ಅದು ಅವನಲ್ಲಿ ಬೇಡ್ಕೊಳ್ಳುತ್ತೆ, ದೊಡ್ಡ ದೊಡ್ಡ ಮೀನುಗಳು ನನ್ನನ್ನು ತಿನ್ನಲಿಕ್ಕೆ ಬರುತ್ತೆ, ದಯವಿಟ್ಟು ನನಗೆ ಸಹಾಯ ಮಾಡು, ನನಗೆ ತುಂಬ ಭಯ ಆಗ್ತಿದೆ ಅಂತ ಹೇಳಿ ಅವನನ್ನು ಕೇಳ್ಕೊಳ್ಳುತ್ತೆ. ಆಗ ಸತ್ಯವ್ರತ ಅದರ ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡು ತನ್ನ ಕಮಂಡಲದಲ್ಲಿ ಇಟ್ಕೊತಾನೆ. ಆಶ್ಚರ್ಯ ಏನಪ್ಪ ಅಂದರೆ, ಆ ಮೀನು ಕ್ಷಣ ಕ್ಷಣಕ್ಕೂ ಬೆಳೀತಾ ಇರುತ್ತೆ. ಕಮಂಡಲದಲ್ಲಿ ಇದ್ದಂಥ ಮೀನನ್ನು ತೆಗೆದುಕೊಂಡು ದೊಡ್ಡ ಪಾತ್ರೆಗೆ ಹಾಕ್ತಾನೆ. ಪಾತ್ರೆಯಲ್ಲೂ ಸಹ ಅದು ಬೆಳೆಯೋಕ್ಕೆ ಶುರು ಮಾಡುತ್ತೆ. ಆಮೇಲೆ ಕೆರೆಗೆ ಹಾಕ್ತಾನೆ, ಕೆರೆಯಿಂದ ನದಿಗೆ ಹಾಕ್ತಾನೆ. ಅದರ ಗಾತ್ರ ಬೆಳೀತಾನೆ ಹೋಗುತ್ತೆ. ಕೊನೆಗೆ ರಾಜ ಅದನ್ನು ತಗೊಂಡು ಬಂದು ಸಮುದ್ರಕ್ಕೆ ಹಾಕ್ತಾನೆ. ಅದು ಇಡೀ ಸಮುದ್ರವನ್ನೇ ಆವರಿಸುವಷ್ಟು ಬೃಹದಾಕಾರವಾಗಿ ಬೆಳೆದು ಬಿಡುತ್ತೆ. ಆಗ ಸತ್ಯವ್ರತನಿಗೆ ಇದು ಸಾಮಾನ್ಯ ಮೀನಲ್ಲ ಅಂತ ಹೇಳಿ ಅರಿವಾಗಿ ಭಕ್ತಿಯಿಂದ ಪ್ರಾರ್ಥಿಸ್ತಾನೆ. ಆಗ ಭಗವಾನ್ ವಿಷ್ಣು ಅವನಿಗೆ ದರ್ಶನವನ್ನು ನೀಡ್ತಾರೆ. ಆಗ ಅವ್ರು ಹೇಳ್ತಾರೆ, ಇಂದಿನಿಂದ 7ನೇ ದಿನಕ್ಕೆ ಇಡೀ ಭೂಮಿಯು ಮಹಾಪ್ರಳಯದಲ್ಲಿ ಮುಳುಗುತ್ತೆ ಅಂತ ಹೇಳಿ ರಾಜನಿಗೆ ಎಚ್ಚರಿಕೆ ನೀಡ್ತಾರೆ. ಆ ಸಮಯದಲ್ಲಿ ಒಂದು ದೊಡ್ಡ ದೋಣಿಯನ್ನು ಸಿದ್ಧಪಡಿಸಿ ಅದರಲ್ಲಿ ಸಪ್ತರ್ಷಿಗಳನ್ನು, ಸಕಲ ಜೀವರಾಶಿಗಳನ್ನು, ಔಷಧಿಗಳನ್ನು, ಗಿಡಮೂಲಿಕೆಗಳನ್ನು ತುಂಬಿಕೊಳ್ಳುವಂತೆ ಸೂಚನೆ ಮಾಡ್ತಾರೆ. ಅಂದಿನಂತೆ ಮಹಾಪ್ರಳಯವು ಸಂಭವಿಸುತ್ತೆ. ಬೃಹತ್ ಮೀನಿನ ರೂಪದಲ್ಲಿದ್ದ ವಿಷ್ಣು ಅಲ್ಲಿಗೆ ಬರ್ತಾರೆ. ವಾಸುಕಿ ಸರ್ಪವನ್ನು ಹಗ್ಗವಾಗಿ ಬಳಸಿಕೊಂಡು ದೋಣಿಯನ್ನು ಮೀನಿನ ಕೋಡಿಗೆ ಆ ರಾಜ ಕಟ್ತಾನೆ. ಮತ್ಸ್ಯರೂಪದ ಭಗವಂತನು ಆ ದೋಣಿಯನ್ನು ಪ್ರಳಯದ ಅಲೆಗಳ ನಡುವೆ ಸುರಕ್ಷಿತವಾಗಿ ಮುನ್ನಡೆಸ್ತಾನೆ. ಈ ಸಮಯದಲ್ಲಿ ವಿಷ್ಣು ಸತ್ಯವ್ರತನಿಗೆ ಒಂದು ಉಪದೇಶವನ್ನು ಮಾಡ್ತಾರೆ. ಅದನ್ನೇ ಮತ್ಸ್ಯ ಪುರಾಣ ಅಂತ ಹೇಳೋದು. ದೋಣಿಯನ್ನು ಸುರಕ್ಷಿತವಾಗಿರಿಸಿದ ನಂತರ ವಿಷ್ಣು ಮತ್ತೊಂದು ಕೆಲಸಕ್ಕೆ ಹೋಗಬೇಕಾಗಿರುತ್ತೆ. ಏನಪ್ಪ ಅಂದರೆ, ಹೀಗೆ ಬ್ರಹ್ಮ ವೇದಗಳ ಕೆಲಸಗಳನ್ನು ಮುಗಿಸಿ ವಿಶ್ರಾಂತಿ ಪಡೀತಿರ್ಬೇಕಂದ್ರೆ ಅವನ ವೇದಗಳನ್ನು ಮಧು ಮತ್ತು ಕೈಟಭರ ಅಂತ ಹೇಳಿ ಇಬ್ಬರು ರಾಕ್ಷಸರು ಅವರ ವೇದಗಳನ್ನು ಕದ್ಬಿಡ್ತಾರೆ. ಅವರು ತುಂಬ ಬಲಿಷ್ಠಾಲಿ ರಾಕ್ಷಸರಾಗಿರ್ತಾರೆ. ಅವರು 4 ವೇದಗಳನ್ನು ಬ್ರಹ್ಮನಿಂದ ಕಿತ್ತುಕೊಂಡು ಅದನ್ನು ತೆಗೆದುಕೊಂಡು ಹೋಗಿ ಪಾತಾಳ ಲೋಕದ ಸಮುದ್ರದ ಆಳದಲ್ಲಿ ಬಚ್ಚಿಡ್ತಾರೆ. ವೇದಗಳಿಲ್ಲದೆ ಬ್ರಹ್ಮನಿಗೆ ಜ್ಞಾನದ ಕೊರತೆ ಉಂಟಾಗಿ ಸೃಷ್ಟಿ ಕಾರ್ಯ ಸ್ಥಗಿತ ಆಗಿಬಿಟ್ಟಿರುತ್ತೆ. ಆಗ ಬ್ರಹ್ಮ ವಿಷ್ಣುವನ್ನು ಪ್ರಾರ್ಥಿಸಿರ್ತಾರೆ. ಬ್ರಹ್ಮನ ಪ್ರಾರ್ಥನೆಯನ್ನು ಆಲಿಸಿದ ವಿಷ್ಣು ಹಯಗ್ರೀವ ರೂಪವನ್ನು ಧರಿಸಿಕೊಂಡು ವೇದಗಳನ್ನು ಮರಳಿ ತರಬೇಕಂತ ಹೇಳಿ ಹೋಗ್ತಾರೆ. ಹಡಗನ್ನು ರಕ್ಷಿಸಿದ ನಂತರ ಅವರು ಆ ಮಧು ಮತ್ತು ಕೈಟಭ ಇರುವಂತಹ ಜಾಗಕ್ಕೆ ಬರ್ತಾರೆ. ಅವರನ್ನು ಸಂಹರಿಸಬೇಕಂದ್ರೆ ದೀರ್ಘಕಾಲವಾಗಿ ಅವರ ಜೊತೆ ಯುದ್ಧವನ್ನು ಮಾಡ್ತಾರೆ. ದೇವಿ ಭಾಗವತದ ಪ್ರಕಾರ ಇವರು ಆದಿಶಕ್ತಿಯಿಂದ ಇಚ್ಛಾಮರಣದ ವರವನ್ನು ಪಡೆದುಕೊಂಡಿರ್ತಾರೆ. ಆದ್ದರಿಂದ ಇವರನ್ನು ವಿಷ್ಣು ಕೊಲ್ಲೋದಕ್ಕೆ ಸಾಧ್ಯ ಆಗ್ತಿರೋದಿಲ್ಲ. ತನ್ನ ಚಾಣಾಕ್ಷತೆಯನ್ನು ತೋರಿಸಿ ವಿಷ್ಣು ಅವರ ಶಕ್ತಿಯನ್ನು ಮೆಚ್ಚಿದಂತೆ ನಟಿಸಿ, ನಿಮ್ಮ ಯುದ್ಧ ಕಲೆಗೆ ನಾನು ಪ್ರಸನ್ನನಾಗಿದ್ದೇನೆ, ನಿಮಗೆ ಏನು ಬೇಕು ಕೇಳಿ ಅಂತ ಹೇಳಿ ಕೇಳ್ತಾನೆ. ಅಹಂಕಾರದಲ್ಲಿದ್ದ ರಾಕ್ಷಸರು, ನಾವು ನಿನಗಿಂತ ಬಲಿಷ್ಠರಾಗಿದ್ದೇವೆ, ನೀನೇ ನಮ್ಮ ಬಳಿ ವರ ಕೇಳು ಅಂತ ಹೇಳಿ ಹೇಳ್ತಾರೆ. ಇದೇ ಸಮಯ ಕಾಯ್ತಿದ್ದ ವಿಷ್ಣು, ಹಾಗಿದ್ದಲ್ಲಿ ನಿಮ್ಮಿಬ್ಬರನ್ನು ನಾನೇ ಸಂಹರಿಸುವಂತೆ ವರ ನೀಡಿ ಅಂತ ಹೇಳಿ ಕೇಳ್ತಾನೆ. ತಾವು ಕೊಟ್ಟ ಮಾತಿಗೆ ಸಿಲುಕಿದ್ದ ರಾಕ್ಷಸರು ಅನಿವಾರ್ಯವಾಗಿ ಒಪ್ಕೊಂಡು ಒಂದು ಷರತ್ತನ್ನು ಹಾಕ್ತಾರೆ. ನಮ್ಮನ್ನು ಎಲ್ಲಿಯೂ ನೀರು ಇಲ್ಲದ ಒಣ ಜಾಗದಲ್ಲಿ ಮಾತ್ರ ಕೊಲ್ಲಬೇಕು ಅಂತ ಹೇಳ್ತಾರೆ. ಆಗ ಇಡೀ ಜಗತ್ತು ಪ್ರಳಯದಲ್ಲಿ ನೀರಿನಿಂದ ಆವೃತವಾಗಿರುತ್ತೆ.
ಆಗ ವಿಷ್ಣು ಬುದ್ಧಿವಂತಿಕೆಯಿಂದ ತನ್ನ ತೊಡೆಯನ್ನು ವಿಶಾಲವಾಗಿ ಬೆಳೆಸಿ ಇದು ನೀರಿಲ್ಲದ ಜಾಗ ಅಂತ ಹೇಳಿ ತೋರಿಸಿ ಸುದರ್ಶನ ಚಕ್ರದಿಂದ ಅವರ ಶಿರಚ್ಛೇದನವನ್ನು ಮಾಡ್ತಾರೆ. ಆಗ ಅವರಿಂದ ಆ ವೇದಗಳನ್ನು ರಕ್ಷಣೆ ಮಾಡ್ತಾರೆ. ಆಗ ಅವರು ಹಯಗ್ರೀವ ಅವತಾರವನ್ನು ತಾಳ್ತಾರೆ. ಅವರನ್ನು ಸಂಹರಿಸಬೇಕಾದ್ರೆ ಹಯಗ್ರೀವ ಅವತಾರವನ್ನು ತಾಳಿದ್ದರಿಂದ ಹಯಗ್ರೀವ ಅವತಾರವೂ ಕೂಡ ಒಂದು. ಹಯಗ್ರೀವನನ್ನು ವಿದ್ಯಾರಾಜ ಅಂತ ಕರೀತಾರೆ. ಸರಸ್ವತಿ ದೇವಿಯೇ ಹಯಗ್ರೀವನಿಂದ ಜ್ಞಾನವನ್ನು ಪಡೆದಳು ಎಂಬ ನಂಬಿಕೆ ಇದೆ. ಯಾವುದೇ ಶುಭ ಕಾರ್ಯ ಅಥವಾ ವಿದ್ಯಾಭ್ಯಾಸ ಆರಂಭಿಸಲು ಮೊದಲು ಹಯಗ್ರೀವನನ್ನು ಸ್ಮರಿಸುವುದು ಬಹಳ ಶ್ರೇಷ್ಠ. ಪುರಾಣಗಳ ಪ್ರಕಾರ ಮಧು ಮತ್ತು ಕೈಟಭ ಅಂದರೆ ಕೇವಲ ರಾಕ್ಷಸರಲ್ಲ, ನಮ್ಮ ಮನಸ್ಸಿನಲ್ಲಿರುವ ಅಜ್ಞಾನ ಮತ್ತು ಅಹಂಕಾರವೇ ಮಧು ಕೈಟಭರು. ದೇವರು ನಮ್ಮೊಳಗಿನ ಈ ಕೆಟ್ಟ ಗುಣಗಳನ್ನು ನಾಶ ಮಾಡಿ ವೇದ ಎಂಬ ಜ್ಞಾನವನ್ನು ನಮಗೆ ದಯಪಾಲಿಸುತ್ತಾನೆ ಎಂಬುದು ಇದರ ಒಳಾರ್ಥ ಆಗಿದೆ. ಮತ್ಸ್ಯ ಅವತಾರದ ಸಂದೇಶ ಏನು ಅಂದರೆ, ಎಷ್ಟೇ ದೊಡ್ಡ ಸಂಕಷ್ಟ ಬಂದರೂ ಕೂಡ ಧರ್ಮದ ಹಾದಿಯಲ್ಲಿ ಇರುವವನಿಗೆ ದೇವರು ಬಂದು ರಕ್ಷಣೆ ಮಾಡ್ತಾನೆ. ಲೋಕದ ಉಳಿವಿಗಾಗಿ ಜ್ಞಾನ ಎಷ್ಟು ಮುಖ್ಯ ಅನ್ನೋದನ್ನು ಈ ಅವತಾರ ತಿಳಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.